ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆ ಅಭಿವೃದ್ಧಿಗಾಗಿ 2.65 ಕೋಟಿ ರುಗಳ ಯೋಜನೆ ರೂಪಿಸಲಾಗಿದೆ ಎಂದು ಸಕಲೇಶಪುರ ತಾಲೂಕು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ. ಅಲ್ಲಿ 3 ಭಾಗಗಳಿದೆ. ಒಂದು ಭಾಗ ಹೋಟೆಲ್ ಕ್ಯಾಂಟೀನ್ ಸೌಲಭ್ಯ, ಇನ್ನೊಂದು ಹಾಫ್ ಕಾನ್ಸು, ಇನ್ನೊಂದು ನಂದಿನಿ ಅಂತಿದೆ ಸರ್. ಮಂಗಳವಾರ ಕ್ರಾಫರ್ಡ್ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆರೋಗ್ಯ ರಕ್ಷಾ ಸಮಿತಿ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಮುಖ್ಯವಾಗಿ ಸೋರುವಿಕೆ ತಡೆಗಟ್ಟುವುದು ಹಾಗೂ ವಿದ್ಯುತ್ ಲೈನ್ ದುರಸ್ತಿಪಡಿಸಲು ಈ ಅನುದಾನ ಬಳಸಲು ಚಿಂತಿಸಲಾಗಿದೆ. ಆಸ್ಪತ್ರೆಯಲ್ಲಿ 55 ಲಕ್ಷ ರು ವೆಚ್ಚದಲ್ಲಿ ಅತ್ಯಾಧುನಿಕ ಲ್ಯಾಬ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದರು. ವೈದ್ಯಾಧಿಕಾರಿ ಮಹೇಶ್ ಮಾತನಾಡಿ, ಆಸ್ಪತ್ರೆಯ ನಗುಮಗು ಆಂಬ್ಯುಲೆನ್ಸ್ ಸೇವೆ ಉಚಿತವಾಗಿ ನೀಡಲಾಗುತ್ತಿದೆ. 108 ಆಂಬ್ಯುಲೆನ್ಸ್ ಸೇವೆಗೆ ಕಿಲೋಮೀಟರ್ಗೆ 4 ರುಗಳನ್ನು ವಿಧಿಸಲಾಗುತ್ತಿದೆ ಎಂದು ಸಭೆಯಲ್ಲಿ ವಿವರಿಸಿದರು. ಆಸ್ಪತ್ರೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಿದ್ದು ಆಸ್ಪತ್ರೆ ಒಳ ರೋಗಿಗಳ ಕೊಠಡಿಗೆ ಬಂದು ಮಲಗುತ್ತವೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಸ್ಪತ್ರೆಯ ಮಕ್ಕಳ ವೈದ್ಯೆ ಸಂಧ್ಯಾ ಮನವಿ ಮಾಡಿಕೊಂಡರು. ಇದಕ್ಕೆ ಉತ್ತರಿಸಿದ ಶಾಸಕ, ಆಸ್ಪತ್ರೆಯಲ್ಲಿ ನಾಯಿ ಹಾವಳಿ ತಪ್ಪಿಸಲು ಶೀಘ್ರವೇ ಕಾವಲುಗಾರರನ್ನು ನೇಮಕ ಮಾಡಲಾಗುವುದು ಎಂದರು. ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಾಸಿಗೆ ಕೊರತೆ ಇರುವ ಕಾರಣ ಸಾಕಷ್ಟು ರೋಗಿಗಳನ್ನು ವಾಪಸ್ಸು ಕಳಿಸಲಾಗುತ್ತಿದೆ. ಆಸ್ಪತ್ರೆಗೆ ದಾಖಲಿಸಿಕೊಳ್ಳದಿದ್ದರೆ ರೋಗಿ ಸಂಬಂಧಿಕರಿಂದ ಪ್ರಶ್ನೆಗಳನ್ನು ಎದುರಿಸಬೇಕಿದೆ. ಅಲ್ಲದೆ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಿದ್ದು ನಿತ್ಯ 900 ರಿಂದ 1000 ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಿದೆ. ಹೊರ ರೋಗಿಗಳ ಚಿಕಿತ್ಸೆ ನೀಡುವ ವೇಳೆ ತುರ್ತು ಚಿಕಿತ್ಸೆಗೂ ನಾವೇ ತೆರಳಬೇಕು. ಇದರಿಂದ ಹೊರ ರೋಗಿಗಳ ಸಮಸ್ಯೆ ಎದುರಿಸುವಂತಾಗಿದೆ. ತುರ್ತು ಚಿಕಿತ್ಸೆಗೆ ಬಂದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಅಲ್ಪ ವಿಳಂಬವಾದರೂ ಪ್ರಭಾವಿಗಳಿಗೆ ಕರೆ ಮಾಡುತ್ತಾರೆ. ಇದು ಸಹ ಒತ್ತಡ ಸೃಷ್ಟಿಸುತ್ತಿದೆ. ಮುಂಜಾನೆ ರೋಗಿಗಳ ಸಂಖ್ಯೆ ಹೆಚ್ಚಿರುತ್ತದೆ ಎಂಬ ಕಾರಣಕ್ಕೆ ಸಂಜೆ ವೇಳೆ ಹೆಚ್ಚಿನ ರೋಗಿಗಳು ಬರುತ್ತಿರುವುದರಿಂದ ಮುಂಜಾನೆಯಿಂದ ರಾತ್ರಿವರೆಗೂ ಕೆಲಸ ಮಾಡಬೇಕಾಗಿರುವುದರಿಂದ ನಿತ್ಯ ಒತ್ತಡದಲ್ಲಿ ಕೆಲಸ ಮಾಡಬೇಕಿದೆ ಎಂದು ಕ್ರಾಫರ್ಡ್ ಆಸ್ಪತ್ರೆಯ ವೈದ್ಯರು ಬೇಸರ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ವೈದ್ಯರ ಕೊರತೆ ಹೆಚ್ಚಿನ ಒತ್ತಡಕ್ಕೆ ಕಾರಣವಾಗಿದೆ. ಶೀಘ್ರವೇ 4 ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳನ್ನು ನೇಮಿಸಲಾಗುವುದು. ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ನೇಮಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ ಎಂದರು. ಹೆಚ್ಚುವರಿಯಾಗಿ ಒಳ ರೋಗಿಗಳ ಕೊಠಡಿಯನ್ನು ತೆರೆಯಲಾಗುವುದು. ಅಲ್ಲದೆ 5-6 ಶುಶ್ರೂಷಕಿಯರನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸಭೆಗೆ ಬಾರದ ಆಯುಷ್ಮಾನ್ ಇಲಾಖೆ ಉಪನಿರ್ದೇಶಕ ಮುಷಬೂರ್ ಅವರನ್ನು ಶಾಸಕ ಸಿಮೆಂಟ್ ಮಂಜು ಕರೆ ಮಾಡಿ, ಶಾಸಕರು ಕರೆದ ಸಭೆಗೆ ಬರದಿರುವಷ್ಟು ನಿರ್ಲಕ್ಷ್ಯವೇ? ನಿಮಗೆ ಜಿಲ್ಲೆಯಲ್ಲಿ ನಿಮ್ಮ ಆಸ್ಪತ್ರೆಗಳು ಎಷ್ಟಿದೆ? ಕಚೇರಿಯಲ್ಲಿ ಕುಳಿತು ಏನ್ ಮಾಡ್ತಿದ್ದೀರಾ? ಸಾರ್ವಜನಿಕರ ಕೆಲಸ ಮಾಡಲು ನಾನು ಬಂದಿರುವುದು, ನನ್ನ ಸ್ವಂತ ಕೆಲಸ ಮಾಡಲು ಬಂದಿಲ್ಲ. ಜಿಲ್ಲೆಗೆ ನೀವು ಬಂದು 3 ತಿಂಗಳಾದರೂ ಇದುವರೆಗೆ ನಿಮ್ಮ ಮುಖ ನೋಡಿಲ್ಲ. ಇದುವರೆಗೆ ನಿಮ್ಮನ್ನು ನಾವು ಸಭೆಗೆ ಕರೆದಿದ್ದೇವಾ? ಮತ್ತೊಮ್ಮೆ ಇದೇ ಪರಿಸ್ಥಿತಿ ಮುಂದುವರೆದರೆ ಉನ್ನತ ಅಧಿಕಾರಿಗಳಿಗೆ ನಿಮ್ಮ ವಿರುದ್ಧ ದೂರು ನೀಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ರಕ್ಷಾ ಸಮಿತಿ ಸದಸ್ಯರಾದ ಒಳ್ಳಳ್ಳಿ ಅಶ್ವಥ್, ಸಂಜೀವ್ ಶೆಟ್ಟಿ, ಗುರುಪ್ರಸಾದ್, ಕುಸುಮ ಬೋಪಾಲ್, ಬ್ಯಾಕರವಳ್ಳಿ ಜಯಣ್ಣ, ಸುದೇಶ್, ಡಾಕ್ಟರ್ ಸುಧಾಕರ್, ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ, ತಹಶೀಲ್ದಾರ್ ಮೇಘನಾ ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಈ ದಿನ ರಕ್ಷಾ ಕಮಿಟಿಯ ಒಂದು ಸಭೆಯನ್ನು ನಡೆಸಿದ್ದೀವಿ. ಇದು ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯ ಸಮಸ್ಯೆ ಇರ್ಬೋದು, ಮತ್ತು ಸ್ಟಾಫು ಏನು ಶಾರ್ಟೇಜ್ ಇರ್ತಕ್ಕಂಥದ್ದು ಇರ್ಬೋದು. DH ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಹೆಚ್ಚಾಗಿರೋ ಕಾರಣ ಬೆಡ್ಗಳು ಕೂಡ ಶಾರ್ಟೇಜ್ ಇದೆ. ಈ ನಿಟ್ಟಿನಲ್ಲಿ ಹೊಸದಾಗಿ ಒಂದು ವಾರ್ಡ್ನ ಓಪನ್ ಮಾಡಬೇಕು ಅಂತ ಆಗಿದೆ. ಶಾರ್ಟೇಜ್ ಇರ್ತಕ್ಕಂಥ ಸ್ಟಾಫನ್ನು ಕೂಡ DH ಅವರಿಗೆ ನಾವು ಹೇಳಿದ್ವಿ, ಮನವಿನ ಮಾಡಿದ್ವಿ. ಆದಷ್ಟು ಬೇಗ ಶಾರ್ಟೇಜ್ ಇರ್ತಕ್ಕಂಥ ಸ್ಟಾಫ್ ನರ್ಸ್ನ ಕಳಿಸ್ಕೊಟ್ರೆ ಆ ವಾರ್ಡು ಕೂಡ ಓಪನ್ ಮಾಡಿಸ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತಗೊಂಡಿದ್ವಿ. ಮುಂದ್ಗಡೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಅಂಗಡಿ ಸಮಸ್ಯೆ ಇರ್ಬೋದು, ಮತ್ತು ಇಲ್ಲಿ ಒಂದು ಈ 24 hours ಒಬ್ಬರು ಪೊಲೀಸ್ ಸಿಬ್ಬಂದಿ ಇಲ್ಲಿ ಇರಬೇಕು. ಬೇರೆ ಬೇರೆ ನಿರ್ಣಯಗಳು, ವಾಚ್ಮ್ಯಾನ್ ಬೇಕಾಗಿರತಕ್ಕಂಥದ್ದು. ಈ ಹಾಸ್ಪಿಟಲ್ನ ಒಂದು ಒಳ್ಳೆ ದಾರಿ ಥರ ನಿಟ್ಟಿನಲ್ಲಿ ಏನು ಬೇಕು ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಒಂದು ನಿರ್ಣಯಕ್ಕೆ ಬಂದಿದ್ವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ.